ಮಾಯವಾಗಬೇಕಾಗಿತ್ತು ಅಂತ ಹೇಳ್ತಾರ. ಅಪ್ರಾಮಾಣಿಕತೆ ಇದಕ್ಕೊಂದು ಉದಾಹರಣೆ. ಹಿಂಗ ಒಂದು ಊರ ಇದು ಯಾವ್ದ ನಿಮ್ದ ರಾಯಬಾಗ ಅಂತ ತಿಳ್ಕೊಂಡು, ರಾಯಬಾಗದಾಗ ಒಂದು ಊರ, ಆ ಊರದ ಪಕ್ಕದಲ್ಲಿ ಒಂದು ನದಿ ಹರಿದಿತ್ತು. ಆ ನದಿ ದಡದಲ್ಲಿ ಒಂದು ಸುಂದರವಾದ ವನ ಇತ್ತು, ಎಲ್ಲ ಸುಗಂಧ ಪುಷ್ಪಗಳ. ಆಮ್ಯಾಗ ಅಲ್ಲೊಂದು ಸಣ್ಣದ ಕುಟೀರ ಇತ್ತು. ಆ ಕುಟೀರ ಒಳಗ ಒಬ್ರು ಸ್ವಾಮೀಜಿ ವಾಸ ಮಾಡ್ತಿದ್ರು. ಆಮ್ಯಾಗ ಅವ್ರ ಸ್ವಾಮೀಜಿ ಅವರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ದಿನಾ ಪ್ರವಚನ ಹೇಳ್ತಾರೆ. ಪ್ರವಚನ ಗೊತ್ತಾಯ್ತು ಇರೋದ್ರಲ್ಲಿ ಪ್ರವಚನ ಹೇಳ್ತಾರೆ. ಪ್ರವಚನ ಎಲ್ಲಾರು ಹೋಗೋರು. ಸಂಜೆ ಆಯ್ತಂದ್ರೆ ಏನ್ ಮಾಡೋರು, ಪ್ರವಚನ ಕೇಳಕ ಎಲ್ಲಾರು ಹೋಗೋರು. ಅಲ್ಲಿ ಈಗ ಇದು 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 ನಿಮ್ಮ ಓಣಿ ಇರ್ತೈತೆ, ಓಣ್ಯಾಗಿನವ್ರು ಎಲ್ಲಾರು ಸ್ವಾಮಿಗಳು ಪ್ರವಚನ ಹೇಳತ್ತಾರಂದ್ರೆ ಎಲ್ಲಾರು ನಾ ನಡಿ ನೀ ನಡೀತಿ ಎಲ್ಲಾರು ಗುಂಪಾಗಿ ಎಲ್ಲಾರು ನೀವು ಹೋಗೋದ ಪ್ರವಚನ ಕೇಳೋದ ಬರೋದ ಮಾಡ್ತಿರ್ತೇವೆ. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಅವ ಏನ್ ಮಾಡ್ತಿರಂಗಿಲ್ಲ, ಒಟ್ಟ ಪ್ರವಚನ ಕೇಳಾಕ ಹೋಗ್ತಿರಂಗಿಲ್ಲ ಅಂತ. ನಿಮ್ಮದೆಲ್ಲ ಸುಮ್ ಕುಂತರಿ ಉಳ್ದವ್ರ ಇಲ್ಲ, ನೀ ಬರ್ಬೇಕಂತ ಹೇಳ್ತಾರ. ಅಂದ್ರೆ ಅವನ ಉದ್ಯೋಗ ಏನಿರ್ತೈತಿ, ಅವ ಕಳ್ಳತನ ಮಾಡೋದ, ದರೋಡೆ ಮಾಡೋದ, ಸುಲಿಗೆ ಮಾಡೋದ, ಸುಳ್ಳು ಹೇಳೋದ, ಇದ ಒಂದು ಉದ್ಯೋಗ ಇರ್ತೈತಿ. ಆ ಉದ್ಯೋಗ ಸಂಬಂಧನ ಅವಲ್ಲಿ ಯಾರ ಹತ್ರ ಹೋಗ್ತಿರಂಗಿಲ್ಲ, ಸ್ವಾಮೀಜಿ ಹತ್ರ ಹೋಗ್ತಿರಂಗಿಲ್ಲ. ಅದಕ್ಕೆ ಒಂದು ವರ್ಷ ನೀವು ಎಲ್ಲಾರು ಏನ್ ಮಾಡ್ರಪ್ಪ ಅಂದ್ರೆ ಅದನ್ನ ಕರ್ಕೊಂಡ ಸ್ವಾಮೀಜಿ ಹತ್ರ ಹೋಗಿ ಕುಣಿಸ್ತಾರ. ಆಮ್ಯಾಗ ಸ್ವಾಮೀಜಿ ಕೇಳ್ತಾರ, ಏನ್ ಮಾಡ್ತೀವಪ್ಪ ನೀ ಅಂತ ಕೇಳ್ತಾರ. ಅವಾಗ ಅವ ಹೇಳ್ತಾನ, ಅವ ಉದ್ಯೋಗ ಎಲ್ಲ ಹೇಳ್ತಾನ. ಏನ್ ಮಾಡ್ತಿರ್ತಾನ್ರಿ, ದರೋಡೆ ಮಾಡ್ತಿರ್ತಾನು, ಕಳ್ತನ ಮಾಡ್ತಿರ್ತಾನು, ಸುಳ್ಳು ಹೇಳ್ತಿರ್ತಾನು, ಸುಲಿಗೆ ಮಾಡ್ತಿರ್ತಾನು, ನಂದು ಉದ್ಯೋಗ ಇದೇ ಐತ್ರಿ ಅಂತ ಹೇಳ್ತಾನ. ಆಮ್ಯಾಗ ಅವ್ರೇನ್ ಹೇಳ್ತಾರು, ಒಂದು 15 ದಿವಸ ನಿಂಗೆ ಟೈಮಿಂಗ್ ಕೊಡ್ತೇನೆ. ಆ ಟೈಮ್ದಾಗ ಒಂದು ಯಾವ್ದಾರೆ ನೀ ಬಿಡ್ಬೇಕು, ಯಾವ್ದಾರ ಒಂದು ಚಟ. ಇವು 4-5 ವೆರೈಟಿಗಳು ಇದಾವಲ್ಲ, ಆ ಥರಾಗಿಂದ ಒಂದು ಬಿಡಬೇಕು ಅಂತ ಹೇಳ್ತಾರೆ. ಆಯ್ತ್ರಿ ಸ್ವಾಮಿಗಳು ಅಂತ ಹೇಳ್ತಾರ. ಏನ್ರಿ ಏನ್ ಬಿಡ್ತೀರಿ, ಸುಳ್ಳು ಹೇಳೋದು ಬಿಡ್ತೇನ್ರಿ ಅಂತ ಹೇಳ್ತಾನ. ಸುಳ್ಳು ಹೇಳೋದು ಬಿಡ್ತೇನೆ ಅಂತ ಹೇಳ್ತಾನ. ಸುಳ್ಳು ಹೇಳೋದ ಆಮ್ಯಾಗ ಅದು ಮುಗಿತ್ಲ 6 ದಿವಸ ಪ್ರವಚನ, 2 ದಿವಸ ಟೈಮ್ ಕೊಡಿದ್ರು 15 ದಿವಸ. ಅದ ದಿವಸ ಇಲ್ಲಿ ಬರ್ತಾನು, ಮನೆಗೆ ಬರ್ತಾನು. ಅದ ದಿವಸ ಅವನ ಕಳ್ಳತನ ಮಾಡೋದಿರ್ತೈತಿ ಉದ್ಯೋಗ. ಕಳ್ಳತನ ಮಾಡಾಕ ರಾಜಭವನಕ್ಕೆ ರಾಜಮಂತನಕ್ಕೆ ಹೋಗ್ತಾನ. ರಾಜಭವನ ಇರ್ತೈತಲ್ಲ, ರಾಜರ ಮಂತನ ಮೊದಲೆಲ್ಲ ಕಳ್ಳತನ ಮಾಡಾಕ ಆ ದಿವಸ ರಾಜ್ಯಕ್ಕೆ ಹೋಗ್ತಾರ. ಆಮ್ಯಾಗ ಟ್ರೆಜರಿ ಕೊರ್ಯಾಕ ಚಾಲು ಮಾಡ್ತಾನ. ಟ್ರೆಜರಾಗ ಇರ್ತಾವಲ್ಲ ರೊಕ್ಕ, ರೂಪಾಯಿ, ಹಣ, ಬಂಗಾರ, ಬೇಳೆಲ್ಲ ಎಲ್ಲ ಟ್ರೆಜರಾಗ ಇಟ್ಟಿರ್ತಾರಲ್ಲ, ರಾಜನ ತಿಜೋರಿ ಕೊರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನು. ಹತ್ತಾರದಿಂದ ಕೊರಿ ಮುಂದ ರಾಜಾಗ ಥಟ್ ಎತ್ತರ ಆದೈತಿ. ಎತ್ತರ ಆಗನ ಅವು ಏನ್ ಮಾಡ್ತಾನು, ಕಳ್ಳರು ಬಂದರು, ಇನ್ನು ಕಳ್ಳರು ಬಂದರತ ಅವಾಜ್ ಮಾಡ್ಕೊತ ಹೋಯ್ದಂದ್ರ ಅವನು ಓಡಿ ಹೋಗ್ತಾ. ಅದಕ್ಕೆ ರಾಜ ಏನ್ ಮಾಡ್ತಾನು, ಅವನು ಒಬ್ಬ ಕಳ್ಳನ ವೇಷ ಹಾಕುತ್ತಾನೆ. ಈ ಕಳ್ಳನ ಹತ್ರ ಬರ್ತಾನೆ. ಅದು ಎದಕ್ಕೆ ಬಂದಿಪ್ಪ ನಾ ಕಳ್ಳತನ ಮಾಡಕ್ ಬಂದೇನು, ರಾಜ್ಯದ ಎಲ್ಲ ಹಣ ಮತ್ತು ದರೋಡೆ ಮಾಡಕ್ ಬಂದೇನು. ಹೌದ್ರಿ, ಮತ್ತು ನಾನು ಕಳ್ಳ, ನೀನು ಕಳ್ಳ, ಇಬ್ರು ಕೂಡಿಸಿ ಏನು ಮಾಡೋನು, ಕಳ್ಳತನ ಮಾಡೋನು ಅಂತ ಹೇಳ್ತಾರೆ. ಕಳ್ಳತನ ಮಾಡಾಕ ಸ್ಟಾರ್ಟ್ ಮಾಡ್ತಾರೆ. ಅದು ಇದ್ರಾಗ 3 ವಜ್ರದ ಹರಳು ಇರ್ತಾವೆ. 3 ವಜ್ರದ ಹರಳು ಇರ್ತಾವೆ. ಆ 3 ಅಂದ್ರೆ ಇವ್ರು ಇಬ್ರು ಮಂದಿ ಅದಾರು. ಒಂದು ಅವ್ರು ತಗೊಂಡ್ರು, ಒಂದು ಇವ್ರು ತಗೊಂಡ್ರು, ಒಂದು ಉಳಿತ್ಲ. ಅದಕ್ಕೆ ಇವ್ ಕಳ್ಳ ಏನು ಹೇಳ್ತಾನು, ನಾವು ಇಬ್ರು ಜಗಾಡೋದು ಬೇಡ, ಒಂದು ವಜ್ರ ಹರಳನ್ನ ಅಲ್ಲೇ ಇಡುನು, ಇಬ್ರು ಒಂದೊಂದು ತಗೊಂಡು ಹಂಚ್ಕೊಂಡ, ನಿಂದು ನೀ ತಗೊಂಡು ಹೋಗ್ಕೊಂಡು ನಂದು ನಾ ತಗೊಂಡು ಹೋಗ್ತೇನೆ ಅಂತ ಹೇಳಿ ತಗೊಂಡು ಬರ್ತಾನು. ಅಂತ ರಾಜ ಗೊತ್ತಲ ಇದ ಅಂತ ರಾಜ್ಯ ದರ್ಬಾರ್ ನಡೆಸ್ತಾ ಮರುದಿವಸ. ಆಮ್ಯಾಗ ರಾಜನಾಟ್ಯಕ್ಕೆ ಯಾರು ಮಂತ್ರಿ ಇದ್ದಿರ್ತಾರಲ್ಲ ಅವರಿಗೆಲ್ಲ ಆರ್ಡರ್ ಮಾಡ್ತಾರು. ಹಿಂಗೆ ಮೊದಲು ಅವ್ನು ಕಳ್ತನ ಮಾಡಕ್ ಬಂದಾಗ ಅವ್ನ ಅಡ್ರೆಸ್ ಎಲ್ಲ ಕೇಳ್ಕೊಂಡಿರ್ತಾ, ಅವ್ನು ಕಳಿಸ್ತಾರೆ. ಕರ್ಕೊಂಬರ್ತಾರೆಲ್ಲ ರಾಜ್ಯದ ಸೈನಿಕರೆಲ್ಲ ಹೋಗಿ ಕರ್ಕೊಂಬಂದ ಸಭಾದಾಗ ನಿಲ್ಲಿಸ್ತಾರು. ಸಭಾದಾಗ ನಿಲ್ಸನ ಅವಾಗ ಹೇಳ್ತಾನ, ನಿನ್ನೆ ಸ್ವಾಮಿಗಳ ಕಡೆ ನಾ ಸುಳ್ಳು ಹೇಳಂಗಿಲ್ಲ ತಂದು ಮಾತು ಕೊಟ್ಟು ಬಂದಿದ್ದು ಬರೀತಿ,
ಅದಕ್ಕೆ ನಿನ್ನೆ ನಾ ಇಲ್ಲಿ ಕಳ್ಳತನ ಮಾಡಕ್ಕೆ ಬಂದದ್ದು ನಿಜ ಐತ್ರಿ. ಒಂದು 2 ಹಳ್ಳು ಇದ್ದು ರೀ. ನನ್ನ ದೋಸ್ತ ಒಂದು ಹಳ್ಳು ವಜ್ರದ ಹಳ್ಳು ತೊಗೊಂಡನ್ರಿ, ನಾವೊಂದು ವಜ್ರದ ಹಳ್ಳು ತೊಗೊಂಡಿನಿ. ಮತ್ತು ಅಲ್ಲಿ ಒಂದು ತಿಳ್ಸ್ರಿ ಹಂಗೆ ಕಾದೇವ್ರಿ ಅಂತ ಹೇಳ್ತಾರೆ. ಅದನ್ನು ಚೆಕ್ ಮಾಡಕ್ಕೆ ರಾಜ ಏನು ಮಾಡ್ತಾನು, ಮಂತ್ರಿನ ಕಳಿಸ್ತಾನೆ. ಮಂತ್ರಿ ಅಲ್ಲಿ ಹೋಗಿ ನೋಡ್ತಾನು, ಒಂದು ವಜ್ರದ ಹಳ್ಳು ಇರ್ತೈತೆ. ಒಂದು ವಜ್ರದ ಹಳ್ಳು ತೊಗೊಂಡ ಏನು ಮಾಡ್ತಾನು, ಕಿಶ ಹಾಕೋತಾನೆ. ಕಿಶ ಹಾಕೊಂಡು ಬಂದ ಇಲ್ಲಿ ರಾಜ ದರ್ಬಾರ್ ನಡೆದಿದ್ದಿಲ್ಲ, ಅಲ್ಲಿ ಬಂದ ರಾಜರೇ ಅಲ್ಲಿ ಒಂದು ಹಳ್ಳಿ ಇಲ್ರಿ, ಎಲ್ಲ ತುರು ಮಾಡ್ಕೊಂಡು ಹೋಗ್ಯಾನ್ರಿ, ಇವ ಸುಳ್ಳು ಹೇಳಕ್ಕದರಿ ಅಂತ ಹೇಳ್ತಾನೆ. ಅವಾಗ ರಾಜ ಏನು ಮಾಡ್ತಾನು, ಈ ಮಂತ್ರಿಗೆ ಚೆಕ್ ಮಾಡಿಸಿದಾಗ ಈ ಮಂತ್ರಿ ಹತ್ರ ಏನು ಸಿಗ್ತೈತಿ, ಒಂದು ವಜ್ರದ ಹಳ್ಳಿ ಸಿಗ್ತೈತಿ. ವಜ್ರದ ಹಳ್ಳಿ ಸಿಕ್ಕ ನಂತರ ಅವೇನು ರಾಜ ಇವೇನು ಮೊದಲಿಂದ ಮಂತ್ರಿ ಇದ್ದಿರ್ತಾನಲ್ಲ, ಆ ಮಂತ್ರಿಗಿರಿಯಿಂದ ಇಳಿಸಿದವನ್ನ ಇವು ಏನು ಕಳ್ತನ ಮಾಡ್ತಿರ್ತಲ್ಲ, ನೀವ ಏನು ಮಾಡ್ಬೇಕಂದ್ರೆ, ನೀನು ನನ್ನ ರಾಜ್ಯ ಮನೆತನಕ್ಕಲ್ಲ 50 ವರ್ಷಗಟ್ಲೆ ನೀನ ಮಂತ್ರಿ ಆಗಬೇಕು ಅಂತ ಹೇಳ್ತಾನ. ಅದಕ್ಕೆ ಒಪ್ಕೊಳಂಗಿಲ್ಲ, ಕಳ್ಳ ಒಪ್ಕೊಳಂಗಿಲ್ಲ. ಏನಂತಾರ, ನಾ ಇದಕ್ಕೇನು ರೆಡಿ ಅಲ್ರಿ, ನನ್ನ ಮಹಾಗುರುಗಳು ಇದಾರೆ ಇಲ್ಲಿ, ಅಲ್ಲಿ ಹೋಗಿ ಇದು ಮಾಡ್ತೇನೆ ಅಂತ ಹೇಳ್ತಾನೆ. ಅಂತ ಅಲ್ಲಿ ಸ್ವಾಮೀಜಿ ಕಡೆ ಬರ್ತಾರೆ. ಸ್ವಾಮೀಜಿ ಕಡೆ ಬಂದ ಏನು ಮಾಡ್ತಾರೋ ಎಲ್ಲ ಇದ್ದದ ಸತ್ಯಕತೆ ಹೇಳ್ತಾನು. ಸ್ವಾಮೀಜಿಗಳು ಹೇಳಿದ ಮ್ಯಾಗ ಏನಪ್ಪ ಅಂದ್ರೆ, ರಾಜ ಮನೆತನದಲ್ಲಿ ಮಂತ್ರಿ ಆಗಲಿಕ್ಕೆ ಒಪ್ಕೋತಾನು. ಅಂದ್ರೆ ಅವಂಗೆ ಏನಪ್ಪ ಅಂದ್ರೆ ಪ್ರಾಮಾಣಿಕ ಚೋರ ಅಂತ ಹೆಸರಿಡ್ತಾರ ಯಾರ ಸ್ವಾಮಿಗಳು. ಪ್ರಾಮಾಣಿಕ ಚೋರ ಅಂದ್ರೆ ಎಲ್ಲಿ ಸುಳ್ಳು ಹೇಳಿಲ್ಲವ, ಅಂದ್ರೆ ಪ್ರಾಮಾಣಿಕತೆಯಿಂದನೇ ಏನು ಮಾಡಿದವ, 50 ವರ್ಷಗಟ್ಲೆ ಏನು ಮಾಡಿದವ ಮಂತ್ರಿಗಿರಿ ಪಡೆದ. ಹಂಗ ನೀವು ಈ ಕಥೆಯಿಂದ ಏನು ತಿಳ್ಕೊಂಡ್ರಿ ಹೇಳಿ? ಪ್ರಾಮಾಣಿಕತೆ ಹಾನೆಸ್ಟ್ ಇರ್ಬೇಕು, ಹೌದಿಲ್ಲ? ಹಾನೆಸ್ಟ್. ಆಮ್ಯಾಗ ಗುರಿ ಇಟ್ಕೋಬೇಕು. ಆಮ್ಯಾಗ ಈಗ ಏನಪ್ಪ ಅಂದ್ರೆ SSLC ವೆಬ್ ಕಾಸ್ಟ್ ಇಟ್ಟಿಗೆಲ್ಲ ನೀವು ಕಾಪಿ ಅನ್ನೋದೊಂದು ಹೆಂಗೆ ಮಾಡಿದ್ಲ ಹಂಗೆ ನೀವು ಕಾಪಿ ಅನ್ನೋದೊಂದು ತಲೆಗಿಂದ ತೆಗೆದು ಒಗದ್ರಿ ಅಂದ್ರೆ 50 ವರ್ಷಗಟ್ಲೆ ಮಂತ್ರಿ ಹೆಂಗೆ ಆದಲ್ಲ, ಹಂಗೆ 50 ವರ್ಷಗಟ್ಲೆ ನಿಮ್ಮ ಜೀವನದ ನೀವ ರಾಜ, ನೀವ ರಾಣಿಗಳು, ಹೌದಿಲ್ಲ? ಅದಕ್ಕೆ ನೀವು ಏನು ಮಾಡ್ತೀರ ಅಂದ್ರೆ ಪ್ರಾಮಾಣಿಕತೆಯನ್ನು ಪಡ್ಕೊಳಕ ಪ್ರಯತ್ನ ಮಾಡಿರಿ. ಆಮ್ಯಾಗ ನೀವು ಪರೀಕ್ಷೆ ಟೈಮ್ದಾಗ ಸ್ವಲ್ಪ ಆಹಾರದ ಬಗ್ಗೆ, ಆಮ್ಯಾಗ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಎಲ್ಲರೂ ಏನು ಮಾಡಬೇಕು, ವಿಚಾರ ಮಾಡಬೇಕು. ಎಸ್ಪೆಷಲಿ ಮ್ಯಾಥ್ಸ್ ಬಗ್ಗೆ. ಮ್ಯಾಥ್ಸ್